ನೇಹಾ ಹತ್ಯೆ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಅಂಜಲಿಯ ಹತ್ಯೆಯಾಗಿತ್ತು. ವ್ಯಾಪಕ ಆಕ್ರೋಶಕ್ಕೂ ಕೂಡ ಇದೇ ಹತ್ಯೆ ಕಾರಣವಾಗಿತ್ತು. ಈಗ ಈ ಹತ್ಯೆಯ ಪ್ರಕರಣದಲ್ಲಿ ಇಬ್ಬರು ಪೊಲೀಸರ ತಲೆದಂಡ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಬೆಂಡಿಗೇರಿ ಠಾಣೆಯ ಇನ್ಸ್ಪೆಕ್ಟರ್ ಹೆಡ್ ಕಾನ್ಸ್ಟೇಬಲ್ ಅನ್ನ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ. ಇನ್ಸ್ಪೆಕ್ಟರ್ ಚಂದ್ರಶೇಖರ್, ಹೆಡ್ ಕಾನ್ಸ್ಟೇಬಲ್ ರೇಖಾ ಸಸ್ಪೆಂಡ್ ಆಗಿದ್ದಾರೆ. ಇಬ್ಬರನ್ನು ಕೂಡ ಅಮಾನತು ಮಾಡಿ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಕರಣದಲ್ಲಿ ಪೊಲೀಸರ ನಿರ್ಲಕ್ಷ್ಯವೇ ಕಾರಣ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಅಂಜಲಿ ಕುಟುಂಬಸ್ಥರು ಪೊಲೀಸರ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ರು. ಈ ಎಲ್ಲ ಬೆಳವಣಿಗೆಗಳ ನಡುವೆ ಇಬ್ಬರು ಪೊಲೀಸರ ತಲೆದಂಡ ಆಗಿದೆ. ಈ ಪ್ರಕರಣದಲ್ಲಿ ನೇಹಾ ಪ್ರಕರಣ ಮಾಸುವ ಮುನ್ನವೇ ಹುಬ್ಬಳ್ಳಿಯಲ್ಲಿ ಮತ್ತೊಂದು ರಕ್ತದೋಕುಳಿ ಹರಿದಿತ್ತು. ವೀರಾಪುರ ಓಣಿಯ 21 ವರ್ಷ ಅಂಜಲಿ ಎಂಬ ಯುವತಿ, ಅಂಜಲಿ ಎಂಬಾಕಿಯನ್ನ ವಿಶ್ವ ಅಲಿಯಾಸ್ ಗಿರೀಶ್ ಎಂಬ ಯುವಕ ಭೀಕರವಾಗಿ ಹತ್ಯೆ ಮಾಡಿದ್ದ. ಬೆಳಗ್ಗಿನ ಜಾವ ಅಂಜಲಿ ಬಾಗಿಲನ್ನು ತೆಗಿತಾ ಇದ್ದಂತೆಯೇ 4 ಬಾರಿ ಚಾಕುವಿನಿಂದ ಇರಿದು ಎಸ್ಕೇಪ್ ಆಗಿದ್ದ. ರಕ್ತದ ಮಡುವಿನಲ್ಲಿ ಅಂಜಲಿಯನ್ನು ನೋಡಿ ಪೋಷಕರು ಕಣ್ಣೀರು ಹಾಕಿದ್ರು. ಕಿಮ್ಸ್ ಶವಾಗಾರದ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸ್ಥಳೀಯ ಹುಬ್ಬಳ್ಳಿ ಚೆನ್ನಮ್ಮ ಸರ್ಕಲ್ ಅಂಜಲಿ ಮನೆ ಮುಂದೆ ಶವವನ್ನು ಇಟ್ಟು ಪ್ರತಿಭಟನೆಯನ್ನು ಕೂಡ ನಡೆಸಿದರು. ಕಮಿಷನರ್ ಮನವೊಲಿಕೆಯ ಬಳಿಕ ಪ್ರತಿಭಟನೆಯನ್ನು ಕೈಬಿಟ್ಟರು. ಅಂಜಲಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಯಿತು. ಕಮಿಷನರ್ ರೇಣುಕಾ ಮಾತನಾಡಿ, ಅಂಜಲಿ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ವಿಶ್ವ ಕೊಲೆ ಮಾಡಿರುವ ಶಂಕೆ ಇದೆ. 2 ವಿಶೇಷ ತಂಡವನ್ನು ರಚನೆ ಮಾಡಿದ್ದೇವೆ. ಬೆಂಡಿಗೇರಿ ಠಾಣೆಯ ಸಿಬ್ಬಂದಿ ಲೋಪದೋಷ ಇದ್ದರೆ ಕ್ರಮವನ್ನು ಕೈಗೊಳ್ತೇವೆ ಅಂತ ಹೇಳಿದರು. ಲೋಪದೋಷ ಇರೋದ್ರಿಂದ ಇಬ್ಬರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಈ ಮಧ್ಯೆ ಕೊಲೆಗಾರನ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಿಗೆ ಮಹಿಳಾ ಆಯೋಗ ಪತ್ರವನ್ನು ಬರೆದು ಒತ್ತಾಯಿಸಿದೆ. ಅವ್ರ ಅಜ್ಜಿ ಮನ್ಯಾಗಿದ್ಲು, ಬರ್ತಿದ್ಲು, ಅಕಸ್ಮಾತ್ ನಾನು ಭೇಟಾಗ್ತಿದ್ದೆ, ಮಾತಾಡ್ತಿದ್ಲು. ಒಂದ್ಸಲ ಅವ್ರ ಅಜ್ಜಿ ನನಗೆ ಹಿಂಗೆ ಹೇಳಿದ್ಲು, ಹಿಂಗೆ ನೋಡಪ್ಪ ಅವನು ಹಿಂಗೆ ಮಾಡಾಕತ್ತಾನ. ಅದ್ರ ಒಂದ್ ದಿವಸ ನಮ್ಮ ಹುಡುಗಿಗೆ ಏನು ಮಾಡ ಭಾಳ ಒತ್ತಡ ಮಾಡಿದ. ಅವತ್ತು ಕೆಲಸ ಬಿಟ್ಟು ಯಾರ ಹುಡುಗ ಅವ್ನು ತೋರ್ಸು 5 ನಿಮಿಷ ಅಲ್ಲಿ ಹತ್ರ ಮುತ್ರಿ ಕಟ್ಸ್ಯಾರ ಹೊಸದು. ಅಲ್ಲಿ ಕರ್ಸಿದ್ದು ಬಂದು ಅವ್ನು ನಾನು ನೋಡಿದ್ರು ಮುಚ್ಕೊಂಡಾವ. ನಾ ಏನು ಮಾಡಿದ್ರು ಬಾ ಎದುರುಗಡೆ ಅಂತಂದು ನೋಡಿ, ಇದು ಬಿಟ್ಬಿಡಿ ಸೊಲ್ಲಲ್ಲ, ಆಯ್ತು ಬಿಡ್ತೇನೆ ತಗೊಂಡು ನಾವೇನು ಇದು ಹೋಗುದಿಲ್ಲ ಅಂತಂದ. ಅಂದ್ಕೊಳ್ಳಿ ಈಗ ನಾನು ಆ ಅಜ್ಜಿ ಜೊತೆ ನಾನು ಮಾತಾಡಿದ್ದೇನೆ. ಕಳೆದ 1 ವಾರದ ಹಿಂದೆ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಅವರ ತಂಗಿ ಮತ್ತು ಅಜ್ಜಿ ಹೋಗಿ ಅವ್ರು ಹೇಳಿದ್ದಾರೆ, ಈ ರೀತಿಯಾಗಿ ಫೋನ್ ಬಂದಿತ್ತು. ನಮ್ಮ ಆರೋಪಿ ಪತ್ತೆ ಕಾರ್ಯದ ಕುರಿತು ನಾವು ವಿಶೇಷ ತಂಡವನ್ನು ರಚನೆ ಮಾಡಿದ್ದೀವಿ. ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಬಂದು ಹೋಗಿದ್ದಾರೆ ನಿಜ, ಬೇರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳಿ ಸ್ಟೇಷನ್ ಅವರು ಹೇಳ್ತಾರೆ. ಇಲಾಖಾ ವಿಚಾರಣೆ ಮಾಡಿ ತಪ್ಪಿತಸ್ಥರು ಯಾರಿದ್ದಾರೆ ಅವರ ಬಗ್ಗೆ ಕ್ರಮ ಜರುಗಿಸ್ತೀವಿ.